Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ನಿಮ್ಮ ಏರಿಯಾ ಬಂದಿದೆ ಅದೃಷ್ಟ ಅನ್ನೋದಾದ್ರೆ ಚುನಾವಣೆ ಬಹಳ ವಿಶೇಷವಾದ ಚುನಾವಣೆ. ಪ್ರತಿ ಚುನಾವಣೆಯಲ್ಲೂ ಕೂಡ ನೀವು ಈಶ್ವರಪ್ಪ ಅವ್ರ ಗುರುತು ಕಮಲ ಅಂತ ಕೇಳ್ಕೊಂಡ್ ಬಂದಿದ್ದೀರಿ ತಾನೆ. ಈಗ ನೀವು ಅಲ್ಲಿ ಹೋಗ್ತಿದ್ದಂಗೆನೆ ಈಶ್ವರಪ್ಪ ಗೊತ್ತ ಜನಕ್ಕೆ, ಗುರುತು ಗೊತ್ತಾ? ರೈತ. ನಿಮಗೆ ಗೊತ್ತಾನೆ ರೈತ ಅಂತ. ನೀವು ಹೋದ ಮನೆಯಲ್ಲಿ ಉಳಿದಿದ್ ಯಾವುದು ಹೇಳಕ್ ಹೋಗ್ಬೇಡಿ. ಈಗ ಭಾಷಣ ನಾನು ಕೇಳಿದೆ, ನಾನು ಅಲ್ಲಿಂದ ಇರುತ್ತೆ. ಈಶ್ವರಪ್ಪನಿಗೆ ಜೈ, ಭಾರತೀಯ ಜನತಾ ಪಾರ್ಟಿ, ಇವರು ನರೇಂದ್ರ ಮೋದಿ ಜಿಂದಾಬಾದ್, ಇವೆಲ್ಲ ಸದ್ಯಕ್ಕೆ ಪೆಂಡಿಂಗ್ ಇಡಿ. ದಯವಿಟ್ಟು ನಿಮ್ಮ ಮತವನ್ನ ಈಶ್ವರಪ್ಪನವ್ರಿಗೆ ಕೊಡಬೇಕು, ಯಾವುದು ಬೇಡ. ಈಶ್ವರಪ್ಪನ ಗುರುತು ಚಿಹ್ನೆ ರೈತ, ರೈತ ರೈತನಿಗೆ ಹೊಟ್ಬಿಡಿ ಅಂತ ಕೇಳ್ತಾ ಹೊಟ್ಬಿಟ್ರೆ ಆ ಬಹಳ ಜನಕ್ಕೆ ಇನ್ನೂ ಕೂಡ ಕಮಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಹೌದಾನೆ? ಇವತ್ತು ಇಡೀ ಜಿಲ್ಲೆನಲ್ಲಿ ಓಡಾಟ ಮಾಡ್ತಿರ್ಬೇಕಾದ್ರೆ ಎಲ್ಲ ಜನರು ಕೂಡ ಸರ್ ನಿಮಗೆ ಗ್ಯಾರಂಟಿ ಓಟ್ ಕೊಡ್ತೀವಿ ಅಂತ ಮೊನ್ನೆ ತನಕ ಹೇಳ್ತಾ ಬಂದ್ರು. ಓಟ್ ಕೊಡೋಂತ ಸಂದ ನಾನು ಕೇಳ್ತಿದ್ದೆ ಚಿಹ್ನೆ ಏನು ಅಂತ. ಅವ್ರ ಕನ್ಫ್ಯೂಷನ್. ಇನ್ನು ಚಿಹ್ನೆ ಬಂದಿಲ್ಲ ಅಂತ ಅವ್ರಿಗೆ ಗೊತ್ತಾಯ್ತು, ಬಂದಿಲ್ಲ ಅಂತ. ಈಗ ಚಿಹ್ನೆ ಬಂದಾಗಿದೆ. ನಾನು ನಿನ್ನೆ ಶಿವಮೊಗ್ಗ ನಗರದ ಎಲ್ಲಾ ಶೋರೂಮ್ಗಳಿಗೆ ಹೋಗ್ಬಿಟ್ಟು ಬಂದೆ. ಅಲ್ಲಿಯ ಕಾರ್ಮಿಕರುಗಳು 100 ಜನ 200 ಜನ ಓನರ್ಗಳ ಜೊತೆ ಒಟ್ಟಿಗೆ ನಿಂತ್ಕೊಂಡು ನಾವು ಖಂಡಿತ ನಿಮ್ಗೆ ಓಟ್ ಕೊಡ್ತೀವಿ ಅಂತಂದ್ರು. ನಾನು ಚಿಹ್ನೆ ಹೇಳಿ ಏನ್ ಹೇಳಿ ಅಂತಂದಾಗ ನೀವು ಹೇಳ್ದಂಗೆ ರೈತ ಅಂತ ಬಹಳ ಜನ ಹೇಳಿದ್ರು. ಅಲ್ಲಿ ಯಾರೋ ಒಬ್ರು ಹೇಳಿದ್ರು, ಸರ್ ನಿಮ್ ಕಮಲ ಅಲ್ವಾ ಅಂತ. ನಾನು ಬಿಜೆಪಿ ಅಲ್ಲ ಮೈಸೂರಿ, ನಾನು ಇಂಡಿಪೆಂಡೆಂಟ್ ಅಲ್ಲಿ ನಿಲ್ತಾ ಇದ್ದೀನಿ, ಹಾಗಾಗಿ ನನ್ನ ಗುರುತು ಇವತ್ತು ರೈತ, ರೈತನ ಜೊತೆ ಕಬ್ಬಿರುತ್ತೆ, ಅದಕ್ಕೆ ಕೊಡ್ಬೇಕು. ಆಯ್ತು ಅಂದ್ರು. ಹೀಗೆ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಜನ ನನಗೆ ಓಟ್ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನನ್ನ ಗುರುತು ರೈತ ಅನ್ನೋದನ್ನು ಒಪ್ಪಿಸಿ 100ಕ್ಕೆ 100 ನಾವು ಈ ಸರಿ ಗೆದ್ದು ಬರ್ತೇವೆ. ಇದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಯಾರು ಹೇಳ್ತಾರೆ ನಾವು ನಿಮ್ ಪರವಾಗಿದ್ದೀವಿ ಅಂತ. ಜಾತಿ ಲೆಕ್ಕಕ್ಕೆ ಇಲ್ಲ. ಇಲ್ಲಿ ಕೂತವ್ರು ಯಾರ್ದಾರು ಜಾತಿ ನಾನು ಯಾವತ್ತರ ಕೇಳಿದಿನ? ನನ್ನ ಜೀವನದಲ್ಲಿ ಕೇಳಿಲ್ಲ ಜಾತಿ. ನಾವೆಲ್ಲ ಹಿಂದೂಗಳೇ. ಆ ಲೆಕ್ಕದಲ್ಲಿ ಇಡೀ ಹಿಂದೂ ಸಮಾಜ ನಮ್ಮ ಜೊತೆ ಸೇರಿದೆ. ಯಾವ ಜಾತಿ ಅನ್ನೋದು ಹೇಳಕ್ಕೆ ಹೋಗ್ಬಿಡಿ, ಅವಶ್ಯಕತೆನೂ ಇಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಈ ಬಾರಿ ನರೇಂದ್ರ ಮೋದಿಯನ್ನು ಪ್ರಧಾನಮಂತ್ರಿ ಮಾಡೋ ದಿಕ್ಕಿನಲ್ಲಿ ಇವತ್ತು ನಾನು ಬಂದು ನಿಮ್ಮ ಹತ್ರ ಪ್ರಾರ್ಥನೆ ಮಾಡಿದ್ದೀನಿ. ನಾನು ಪ್ರತಿ ಮನೆಗೂ ಬರ್ಬೇಕು ನ್ಯಾಯವಾಗಿ. ಆದ್ರೆ ಲೋಕಸಭಾ ಕ್ಷೇತ್ರ ಬಹಳ ದೊಡ್ಡದು, 8 ಅಸೆಂಬ್ಲಿ ಕ್ಷೇತ್ರ ಇದೆ, ಎಲ್ಲಾ ಕಡೆನೂ ಹೋಗ್ಬೇಕಾಗಿದೆ. ಹಂಗಾಗಿ ನನ್ನ ಪರವಾಗಿ ನೀವೇ ಈಶ್ವರಪ್ಪನವರು. ಯಾರು ಈಶ್ವರಪ್ಪನವರು? ನೀವೇ ಈಶ್ವರಪ್ಪನವರು. ನಾನು ಈಶ್ವರಪ್ಪ ಬಂದಿದ್ದೀನಿ ಅಂತ ಮನೆಯೊಳಗೆ ಕಾಲಿಡಿ. ಅವ್ರಿಗೆ ಆ ಕಡೆ ನೋಡ್ಬೇಕು, ಈಶ್ವರಪ್ಪ ಬಂದನಂತ. ನಾನೇ ಅಲ್ಲ ಕೊಡ್ತೀರಿ ಅಂತ ಹೇಳ್ರಿ. ಹೇಳ್ಬಿಟ್ಟು ಗುರುತು ಮತ್ತೆ 10 ಸರಿ ಕೇಳಿ, ಯಾವ ಗುರುತು ಯಾವ ಗುರುತು ಗುರುತು ಅಂತ. ಅವ್ರು ರೈತ 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 ಅವ್ರ ತಲೆಯಲ್ಲಿ ಒಕ್ಕ ತನಕ ಕೂಡ ನೀವು ಒಪ್ಪಿಸ್ಬೇಕು. ಮತ್ತೆ ಅವರು ಪಕ್ಕದ ಮನೆಯವರಿಗೆ, ಸ್ನೇಹಿತರಿಗೆ, ಬಂಧುಗಳಿಗೆ ಫೋನನ್ನು ಹೇಳ್ತಿದ್ದಾರೆ. ಬಹಳ ಜನ ಶಿವಮೊಗ್ಗದಲ್ಲಿರೋಂಥ ಜನ ಈ ಬಾರಿ ನಾವು ಈಶ್ವರಪ್ಪ ಓಟ್ ಕೊಡ್ತೀವಿ ಅಂತ ಆದ್ಮೇಲೆ ಅವಾಗ ನೀವು ವಾಪಸ್ ಕೇಳಿ ಪ್ರಶ್ನೆ, ಚಿಹ್ನೆ ಯಾವುದು ಅವಾಗ ಹೇಳ್ತಾರೆ. ಹಾಗಾಗಿ ರೈತ ಅಂದ್ರೆ ಈ ರೈತನ್ನು ಗುರುತವ್ರ ತಲೆಯಲ್ಲಿ ಹೋಗಾಗ ನಾನು ಮತ್ತೆ ಹೇಳ್ತೀನಿ, ನಾವು ಯಾವ ಉದ್ದೇಶಕ್ಕೋಸ್ಕರ ಚುನಾವಣೆ ನಿಂತಿದ್ದೇವೆ, ಇದು ಇಡೀ ಯಾವುದೇ ಕಾರಣಕ್ಕೂ ವಾಪಸ್ ತಗೊಳ್ಳಲ್ಲ ಅಂತ ಕಾಂಗ್ರೆಸ್ನವರು, JDSನವರು ಅಷ್ಟೇ ಯಾಕೆ ನಮ್ಮ ರಾಘವೇಂದ್ರ ಜೊತೆಗೆ ಪ್ರಚಾರಕ್ಕೆ ಹೋಗ್ತಾರಲ್ಲ, ಆ ಜೊತೆಗೆ ಪ್ರಚಾರಕ್ಕೆ ಹೋಗೋರು ಫೋನ್ ಮಾಡಿ ಸೈಡಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಅಣ್ಣ ನಮ್ಮ ತಾಯಿ ಸಾಕ್ತಾರೆ 8 ಬೂತ್, ಆಯಾ ಬೂತ್ನವರು ನಿಮ್ಮ ಬೂತ್ ನಲ್ಲಿ ಹೋಗಿ ಪಾಂಪ್ಲೆಟ್ ಹಂಚಬೇಕು. ಈ ಮುಗಿತಿದ್ದಂಗೆನೆ ಅದಕ್ಕೆಲ್ಲ ಪ್ರಯತ್ನ ಮಾಡಿದಿರ್ತಾನೆ. ಅವರು ಆಯಾ ಬೂತ್ ಅಲ್ಲಿ ಹೋಗಿ ಒಟ್ಟೊಟ್ಟು ಗುರುತು ರೈತ ಇದೆ, ರೈತ ಕೊಡಿ ಅಂತಿದ್ದಂಗೆ ಖಂಡಿತ ಕೊಡ್ತಾರೆ. ನಿಮ್ ಬೂತ್ ಅಲ್ಲಿ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.